ವಿಶೇಷವಾಗಿರ್ತಕ್ಕಂಥ ಒಂದು ದಿನವನ್ನು 3 ದಿನಗಳನ್ನು ಆತ್ಮೀಯರು, ಧರ್ಮಬಿಂದುಗಳು, ತತ್ವ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಸಂಪೂರ್ತಿಯಾಗಿ ರಾನಡೆಯವರ ವಿಚಾರಧಾರೆಗಳಿಗೆ ಬದುಕಿ ಅರ್ಪಿಸ್ಕೊಂಡಿರ್ತಕ್ಕಂಥ ಮಾರುತಿ ಜಿಲ್ಲೆಯವರಿಗೆ ನಾನು ಮೊದಲಿಗೆ ನಮಸ್ಕಾರಗಳು ತಿಳಿಸ್ತಾ, ಬಹುಶಃ ಒಂದು ದೊಡ್ಡ ಗಿಫ್ಟ್ನ ಇವತ್ತು ತಾವು ಬೆಳಗಾಂನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೊಟ್ಟಿದ್ದೀರಾ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ 50 ವರ್ಷಗಳ ಕಾಲ ನಾಗರಿಕತೆಯನ್ನು ನಡೆಸ್ತಕ್ಕಂಥ ನಮ್ಮ BEd ಕಾಲೇಜಿನ ವಿದ್ಯಾರ್ಥಿಗಳು, ಅಧ್ಯಾಪಕರಿಗೆ ನೀವು ಕೊಟ್ಟಿರ್ತಕ್ಕಂಥದ್ದಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಿಮಗೆ ಆಭಾರಿಯಾಗಿದೆ. ನಿಮಗೆ ನಾನು ನಮಸ್ಕಾರ. ಎತ್ತಣ ಮಾಮರ ಎತ್ತಣ ಕೋಗಿಲೆ BD ಜತ್ತಿಯವ್ರು ಬಂದರು, ಉದ್ಘಾಟನೆ ಮಾಡಿದ್ರು. ಇವತ್ತು ಇದಕ್ಕಿಂತ ಸಂತೋಷ ಏನಾದ್ರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಂದಾಗ ದೇವರು ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಹೆಸರು, ಶ್ರೀ ಅರವಿಂದ್ ಜತ್ತಿಯವರು. ಅರವಿಂದ್ ಜತ್ತಿಯವರ ಕಾರ್ಯ, ಸಾಧನೆ, ಸಾಹಿತ್ಯ ಲೋಕದಲ್ಲಿ ಅರ್ಪಣೆಯಾಗಿದೆ. ಅದು ದೊಡ್ಡ ಒಂದು ಮಹತ್ವದ ಸ್ಥಾನವನ್ನು ಪಡೆದಿದೆ. ಇವತ್ತು ಅವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಇರತಕ್ಕಂಥ ಸಮಯಗಳು ನಮ್ಮ ಬದುಕಿನ ಅಮೂಲ್ಯ ಸಮಯ ಅಂತ ಭಾವಿಸಿ ಅವ್ರಿಗೂ ಕೂಡ ನಾನು ಗೌರವವನ್ನು ಸಮರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮಡ್ರಾಸ್ನಲ್ಲಿ ಯಾವತ್ತೂ ತತ್ವಶಾಸ್ತ್ರದ ಒಂದು ಚಿಂತನೆ ಆಳ ಆ ತುದಿಯಲ್ಲೂ ಕೂಡ ಇತ್ತು. ಮಡ್ರಾಸ್, ಕಲ್ಕತ್ತಾ, ಮುಂಬೈ ಪ್ರೆಸಿಡೆನ್ಸಿಗಳ ಜೊತೆ ಅನಾದಿ ಕಾಲದಿಂದನೂ ಕೂಡ ಇದೆ. ಪನ್ನೀರ್ ಸೆಲ್ವಂ ಅವರ ಹೆಸರು ಕೂಡ ನಾನು ಈ ಸಮಯದಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತೇನೆ. ತತ್ವಜ್ಞಾನಿಗಳಾಗಿ, ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಇವತ್ತು ಭಾರತದ ತತ್ವಶಾಸ್ತ್ರ ಕಾಂಗ್ರೆಸ್ನ ಸೆಕ್ರೆಟರಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರೊಫೆಸರ್ ಪನ್ನೀರ್ ಸೆಲ್ವಂ ಅವರಿಗೆ ನಾನು ಎಲ್ಲರ ಪರವಾಗಿ ಗೌರವವನ್ನು ಸಮರ್ಪಿಸ್ತೇನೆ. ಐ ರಿಕ್ವೆಸ್ಟೆಡ್ ಪನ್ನೀರ್ ಸೆಲ್ವಂ ಸರ್, ಪ್ಲೀಸ್, ಐ ಬೆಗ್, ಐ ಯೂಸ್ ದ ವರ್ಡ್ ಐ ಬೆಗ್. ಜ್ಞಾನವನ್ನು ಯಾವತ್ತೂ ಭಿಕ್ಷೆ ಕೇಳಬೇಕು. ಆ ಗುರು ಹತ್ರ ಕೇಳ್ಬೇಕಾದ್ರೆ ನನಗೆ ಬೇಕಪ್ಪ ಇದು ಕೊಡು, ನಾನು ಯಾತಕ್ಕೆ, ವೈ ಐ ಆಮ್ ಬೆಗ್ಗಿಂಗ್ ಯು ಸರ್, ಫಾರ್ ದಿ ಸ್ಟೂಡೆಂಟ್ ಕಮ್ಯುನಿಟಿ ದೇ ಡೋಂಟ್ ಹ್ಯಾವ್ ಎ ಪೇಪರ್, philosophy. What an unfortunate scenario that our education system has dropped on our youngsters. In the course of lecture I will share that I want MOU and all BEd students, as I seen Dr. Battal madam here, so many my friends, that we wanted this BEd curriculum should be very strong. You are all the leaders of the society. You are all the leaders. For you, whatever you want, we want to give. We have MOU with ACPR. You have to make ACPR. Monthly, every BEd institution should come and stay and work on that. Please, please, please. Then only Rani Channamma University BEd students will be at a greater heights to lead mankind, not सिर्फ पेट का सवाल. आप लोग सोचते हैं सिर्फ है एक नौकरी, जिंदगी क्या है, एक नौकरी. ಒಂದು ಕೆಲಸ ಸಿಕ್ಬಿಟ್ರೆ ಆಯಿತು, ಊಟ, ಆಮೇಲೆ ಏನೋ ಜೀವನ, ನೀವೇನು ಕೊಡ್ತೀರಾ ಅಂತ ಬಂದಾಗ ACPR ಮುಖ್ಯ ಆಗ್ತದೆ. ಹೀಗೆ ವೇದಿಕೆಯಲ್ಲಿ ನಾನು ಭಾವಪರವಶನಾಗಿ ಮಾತನಾಡೋದಕ್ಕಿಂತ ಮುಂಚೆ ಶಾಸ್ತ್ರೋಕ್ತವಾಗಿ ಡಾಕ್ಟರ್ ಆದಿತ್ಯ ಅಭಯಂಕರ್ ಜಿ ಇಸ್ ದೇರ್, ಬಾಲಗಣಪತಿ ಜಿ ಇಸ್ ಮೈ very, very personal, affable friend in my heart, very senior and revered, Ashok Poddar sir, and all on the stage and in front of me I see so many luminaries, commentators on philosophy, experts, scholars of great order, high order, practitioners is very important. Practitioners of philosophy are far and few in this age. In Karnataka, you may be surprised, only in Manipal the subject philosophy is taught. No more it is in Mysore. Once upon a time Mysore was very popular. Now in Manipal Higher Education Academy, off late I learnt 13 or... Mysore there is a department. Yes sir, very good. I am very happy now. How it is going sir? Good? Good. Thank you very much. I am from Mysore University. I love it. My breath too. ಇದಕ್ಕಿಂತ ಸಂತೋಷ ಇದೆ, ಮೈಸೂರು ಉಳ್ಕೊಂಡಿದೆ ಅಂತಕ್ಕಂಥದ್ದು. ಈ ರಾಣಿ ಚೆನ್ನಮ್ಮದಲ್ಲಿ ಹುಟ್ಟಾಕಬೇಕು ಅಂತಿರ್ತಕ್ಕಂಥದ್ದು. ವಿ ಕಮ್ ಟು ಯು ಸರ್. ಅಟ್ ದಿ ಸೇಮ್ ಟೈಮ್ ಮಣಿಪಾಲ್ ಬಗ್ಗೆ ಹೇಳ್ತಾ ಇದ್ದಾರೆ. 13-16 ವಿದ್ಯಾರ್ಥಿಗಳು ಮಣಿಪಾಲಲ್ಲಿ ಕಲಿತಾ ಇದ್ದಾರೆ. ಅವರ ಬರವಣಿಗೆಗಳು ಪ್ರಪಂಚ ಮುಟ್ತಾ ಇದೆ ಅಂತಕ್ಕಂಥದ್ದು ಕೇಳ್ಪಟ್ಟೆ. 1-2-3 ಓದ್ದೆ ನಾನು. And also, after having seen all my friends here in the front and others, my young student friends and dearest ones, today and the next 3 days, when I see this menu completely, I'm really, I want to praise Maruti Jille sir and team for having made this wonderful, very wonderful, impossible menu.
It is a knowledge feast which you will not get anywhere, such that you cannot bring these scholars. Even university cannot bring or invite all these scholars, will not get the contact. You can clap, because next 3 days, what is the flow that you are going to gain, if you are very serious, you will understand it. When morning Srushti, when Srushti started chanting, ಅವರು ಹೋಗಿ ಆ ಆರೋಹಣ ಅವರೋಹಣದಲ್ಲಿ ನಿಂತ್ಕೊಂಡಾಗ ಆಲಾಪ್ ಮಾಡ್ತಾ ಇದ್ದಾಗ, ಇಫ್ ಯು ಕ್ಲೋಸ್ ಐಸ್, ಯು ವಿಲ್ ಕಮ್ ಅಕ್ರಾಸ್ ಫಸ್ಟ್ ಕ್ವಶನ್, ಹೂ ಆಮ್ ಐ, ವೈ ಆಮ್ ಹಿಯರ್, ವೇರ್ ಐ ಆಮ್ ಗೋಯಿಂಗ್, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಈಸ್ ಮೈ ಕನೆಕ್ಟ್. See the power of music. If you go with alap and close your eyes and start feeling, you will forget everyone, father, mother, brother, sister. Kya Malabar gold hai? Kya hai? Full, you will not be in this universe. That's the power of inward journey, the power of mind, the power of silence. My prayer to Almighty to bless. Swati, I have a question. Where is the first prize winner? Second prize itself is so sweet, so melodious. Kaisa hai first prize? I want to hear. Okay, went back. Okay, record is there anyway. Sometime that we will hear. Yeah. So when I start this morning, I'm very happy that it is my privilege to inaugurate this 3-day national conference on the life, literature and works of Gurudev, Dr. R.D. Ranade, in the context of comparative philosophies and religions of the world, organized by ACPR, which is in my heart. I congratulate ACPR for choosing a theme that is at once classical in its roots and contemporary in its relevance. In an age dominated by speed, screens and shrinking attention spans, when societies across the world are grappling with moral uncertainty, cultural fragmentation and existential anxiety, revisiting the life and thoughts of Gurudev Dr. R.D. Ranade is not merely an academic exercise, it is a civilizational necessity. It invites us to pause, reflect and look inward. ನನ್ನ B.Ed ಗೆಳೆಯರಿಗೆ ವಿಶೇಷವಾಗಿ ಹೇಳಿದೆ, ನಿಮ್ಮ ವಯಸ್ಸಿಗೆ ಕುಳಿತು ಕೇಳಿ ಆಸ್ವಾದಿಸಿ ಒಳಗೆಳೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಮೂಡಲಿ. ಈ ತತ್ವದ ಬೀಜಗಳು ನಮ್ಮಲ್ಲಿ ಆಳವಾಗಿ ನಂತರ ಗಿಡವಾಗಿ ಮರವಾಗಿ ಬೆಳೆಯಲಿ ಎನ್ನುವ ಆಶಯ ನಮ್ಮೆಲ್ಲರದ್ದು ಆಗಿದೆ. Gurudev Dr. Ranade was one of India's foremost philosophical scholars who made a lasting contribution to the study of comparative philosophy and religion. Deeply rooted in Indian spiritual traditions and equally conversant with the Western philosophical thought, he built meaningful intellectual bridges between East and West. Through his comparative approach, Dr. Ranade demonstrated that while philosophical traditions may differ in method, analytical in the West and experiential in the East, their ultimate quest remains the same truth, meaning and liberation. ಪಾಶ್ಚಾತ್ಯರ ವಸಾಹತುಶಾಹಿ ಕಲೋನಿಯಲ್ ಅಂತಕ್ಕಂಥ ಸಿದ್ಧಾಂತಗಳಿಂದ ದೇಸಿ ಸಿದ್ಧಾಂತವನ್ನು ತಂದ ಪುಣ್ಯಾತ್ಮರು ಡಾಕ್ಟರ್ ರಾನಡೆಯವರು. Another significant dimension of Dr. Ranade's thought is the close affinity with Bhakti movement. ಅವರು ಭಕ್ತಿ ಸಿದ್ಧಾಂತದ ಭಕ್ತಿ ಚಳವಳಿ ಬಂದಾಗ ಅದರ ಜೊತೆ ಸೇರಿ ಭಾರತದ ಎಲ್ಲ ಭಾಷೆಗಳನ್ನು ಈ ನಮ್ಮ ದಾರಿಯಲ್ಲಿ ತೆಗೆದುಕೊಂಡು ಹೋದವರು ಡಾಕ್ಟರ್ ರಾನಡೆ. ಆಲ್ದೋ he was not a Bhakti saint, ಅವರು ಭಕ್ತಿಯ ಸಂತರಾಗಿಲ್ಲದಿದ್ದರೂ, in the traditional sense, his philosophy reflects the very essence of the Bhakti tradition, the primary inner experience. ಈ ಪದ ಹೇಗಿದೆ? ಇನ್ನರ್ ಎಕ್ಸ್ಪೀರಿಯನ್ಸ್. ಅಮ್ಮ ಇನ್ನರ್ ಎಕ್ಸ್ಪೀರಿಯನ್ಸ್, ಅಪ್ಪ ದೇವರೇ ಇನ್ನರ್ ಎಕ್ಸ್ಪೀರಿಯನ್ಸ್. We can experience it, feel it. The power of calling, craving, crying for whom? You see, that is inner experience. Devotion. When calling, what is your level of devotion? Are you devoted? Very difficult. Every second mobile, WhatsApp messages, disturbing information. Where is devotion, friends? Devotion, humility and ethical transformation. So many have touched and transformed so many with their thoughts and ideas. We teachers today, are we in a position to touch, move and transform our youngsters? This is a question that all of us should pose. Much like the Bhakti saints who challenge the ritualism, very, very important. These Bhakti saints challenge the ritualism and social hierarchies. Dr. Ranade emphasized direct spiritual realization over dogma and lived faith,
over formal observance. What the Bhakti movement expressed through poetry, music and social reform, Dr. Ranade articulated through rigorous philosophical inquiry. Are we making this inquiry? Are we making this inquiry? From where this inquiry starts? This inquiry all starts with ನಾವು ಎಲ್ಲಿಂದ ಬಂದ್ವಿ, ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಮುಟ್ತೀವಿ, ನಾನು ಬಂದದ್ದಾದರೂ ಎಲ್ಲಿಂದ, ಮಾಡ್ತಾ ಇರೋದಾದರೂ ಏನು, ಹೋಗೋದಾದರೂ ಎಲ್ಲಿಗೆ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕತಕ್ಕಂಥದ್ದು ಇವರಿಂದ ಸಾಧ್ಯ ಆಗಿದೆ. ಇನ್ ಇಸ್ ಸೆಮಿನಲ್ ವರ್ಕ್ ಡಾಕ್ಟರ್ ರಾನಡೆ articulated through rigorous philosophy inquiry. In his seminal work Mysticism in India, he studied Indian mystics, many of them belonging to the Bhakti tradition, and placed their spiritual experiences in dialogue with Western mysticism. In doing so, he universalized Bhakti as a global spiritual phenomenon, showing that devotion, love and surrender are not emotional exercises, but disciplined path to self-realization. What word is this? Self-realization. ಕ್ವಶನ್ ಪೇಪರ್ ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಬರೀತೀನಿ, ಸೆಲ್ಫ್ ರಿಯಲೈಸೇಷನ್. ಮನೇಲಿ ಅಮ್ಮ ಅಡುಗೆ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಸೆಲ್ಫ್ ರಿಯಲೈಸೇಷನ್. ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಪ್ರಾರ್ಥನೆ ದೇವ್ರಿಗೆ ಸಿಗುತ್ತೋ ಚಪ್ಪಾಳೆ ಸಿಗುತ್ತೋ, ಯಾರಿಗೆ ಸಿಗಬೇಕು, ಸೆಲ್ಫ್ ರಿಯಲೈಸೇಷನ್. ದಿಸ್ ಈಸ್ ಅ ಗ್ರೇಟ್ ವರ್ಡ್, ಸೆಲ್ಫ್. ಆತ್ಮದ ಅರ್ಥ ಮಾಡ್ಕೊಳ್ಳೋದು ನಾವು. ಎವ್ರಿವನ್ ಹಿಯರ್ ಹ್ಯಾಸ್ ದಟ್ ಸೆಲ್ಫ್, ಸೋಲ್. This Atma connects to Paramatma. Paramatma connection is your capacity. That is your self-realization. There is a book at Shivananda Ashram, Bliss Divine. ಚಿದ್ಲೆ ಸರ್ ಸಿಗ್ತಾ ಇಲ್ಲ ಪುಸ್ತಕ, ಹುಡುಕ್ತಾ ಇದ್ದೀನಿ. ಒಂದೇ ಒಂದು ಸರಿ ಕಣ್ಣಿ ಪುಸ್ತಕ ಸಿಕ್ತು, ರಾಮಕೃಷ್ಣಾಶ್ರಮ ಮೈಸೂರಿನಲ್ಲಿ, ಇದರಲ್ಲಿ ನಮ್ಮ ರಿಮ್ಸೆಯಲ್ಲಿ. ಪೇಜ್ ತಿರುಗಿಸ್ತಾ ಇದ್ರೆ 20-30 ದಿನಗಳ ಕಾಲ ಪುಸ್ತಕ ಕಾಡುತ್ತೆ ನಿಮಗೆ. ನೀನು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ, ನನ್ನ ಸೆಲ್ಫ್ ಏನು, ಏನಕ್ಕೆ ನಾನಿದ್ದೀನಿ ಇಲ್ಲಿ. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್, ಯು ವಿಲ್ ಸ್ಟಾರ್ಟ್ ಫರ್ಗೆಟಿಂಗ್ ಆಲ್ ದಿಸ್ ವಾಟ್ ದಟ್ ಐ ವಾಂಟೆಡ್ ಟು share with you in few minutes. In this context, it's heartening to note contemporary efforts that continue the Bhakti legacy of translating lived spiritual experience into accessible language. ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಸಾಹೇಬರು ಮಾಡಿದ್ದಾರೆ 25 ಭಾಷೆಗಳಲ್ಲಿ ಅವರ ಇದು ಹೋಗ್ತಾ ಇದೆ ಅಂದರೆ, ನಮ್ಮ ಕಾಲದ ಪುಣ್ಯ ಪುರುಷರು ನೋಡೋಕೆ ಸಿಗತಕ್ಕಂಥವ್ರ ಜೊತೆ ಅವರಿಗೆ ನಾವೆಲ್ಲ ಚಪ್ಪಾಳೆ ಹೊಡಿಲೇಬೇಕು. ಇದು ಸುಲಭ ಅಲ್ಲ. 25 ಭಾಷೆಗಳಿಗೆ ಅವರ ಶಕ್ತಿ, ತತ್ವದ ಶಕ್ತಿ ಹೋಗುತ್ತೆ ಅಂದರೆ. ಅದೇ ಥರ ಎ ನೋಟಬಲ್ ಎಕ್ಸಾಂಪಲ್, ಇದೇ ಥರದ ದಾರಿಯಲ್ಲಿ ಒಬ್ಬರು ಪೊಲೀಸ್ ಆಫೀಸರು ಬಿಜಾಪುರದಲ್ಲಿದ್ದರು, ಎಲಿಗಾರ್ ಅಂತ. ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಅವ್ರಿಗೆ ವರ್ಷ ಹಾನರಿ ಡಾಕ್ಟರೇಟ್ ಕೊಡ್ತು. ಅದೊಂದು ಪುಸ್ತಕ, ಮೈ ಮೀ ಈಸ್ ದಿ, ಟೈಟ್ಲ್ ನೋಡಿ ಆಗಿದೆ. ಮೈ, ಈ ಮೈಯ ಇದು ಬಾಡಿನಾ, ಮೀ ನಾನಾ, ಮೀ ಇಲ್ಲಿದ್ದೀನಾ, ದಿ ಅವನೆಲ್ಲಿದ್ದಾನೆ, ಮೈ ಮೀ ದಿ, TH ಇದೆಯಲ್ಲ, ದಿ ಮೈ, ಈ ಮೈ, ಮೀ ಆ ದೊಡ್ಡವನ ಜೊತೆ ಕನೆಕ್ಟ್ ಆಗುತ್ತಾ? ಸಮುದ್ರದ ಅಲೆಯಲ್ಲಿ ಏಳುವ ತೆರೆಗಳಂತೆ ನಮ್ಮ ಬದುಕು ಪ್ರತಿದಿನ ಚಿಮ್ತಾ ಇರುತ್ತೆ. ಆ ಸಮಯದಲ್ಲಿ ಇವುಗಳಲ್ಲಿ ನಾವು ಅರಿಷಡ್ವರ್ಗಗಳು ಸತ್ತೋಗ್ತೇವೆ. ತುಂಬ ಜನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ನನ್ನನ್ನು ಮರಿತೀನಿ, ನನ್ನ ಆತ್ಮ ಮರಿತೀನಿ, ಪರಮಾತ್ಮನ ನೆನಪೇ ಮಾಡ್ಕೊಳ್ಳಲ್ಲ. ಕಷ್ಟ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗಿ ರೌಂಡ್ ಹಾಕಿದ್ರೆ ಎಲ್ಲ ಕನೆಕ್ಟ ಪರಿಹಾರ ಆಗುತ್ತೆ. ಸೆಲ್ಫ್ ರಿಯಲೈಸೇಷನ್ ಇರ್ತಕ್ಕಂಥ ಪ್ರಾರ್ಥನೆ ಆಗ್ತದೆ. ಹಾಗಾಗಿ ದ ಭಕ್ತಿ ಮೂವ್ಮೆಂಟ್, ಇವನ್ ಟುಡೇ ದ ಲಿಗೆಸಿ ಹಸ್ ಕಂಟಿನ್ಯೂಡ್. ಹಿಸ್ ಲೈಫ್ ಅಂಡ್ ಲಿಟ್ರೇಚರ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ದ ಕಂಟೆಂಪರರಿ ಸ್ಕಾಲರ್ಶಿಪ್. ನನಗೆ ಭಾಳ ಖುಷಿಯಾಗಿತ್ತು. ಇವತ್ತಿಗೂ ಕೂಡ ಸಂತರು, ಶ್ರೇಷ್ಠರು ಇವುಗಳನ್ನ ತರ್ಜುಮೆ ಮಾಡ್ತಾ, ವಿಷಯಗಳನ್ನ ತೆಗೆದುಕೊಳ್ತಾ, ಬೈ ಪ್ರಮೋಟಿಂಗ್ ಡೈಲಾಗ್, ಬಿಡದೆ ಬೈ ಡೈಲಾಗ್, pluralism and spiritual depth, making thought especially relevant in addressing ethical and existential challenges of the modern world. ಇದು ಹೊಸ ಸಮಾಜ, ಇದು ಕರೆಂಟ್ ಇರೋ ಸಮಾಜ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಾಜ, ಹಾರ್ಟ್ಫುಲ್ ಇಂಟೆಲಿಜೆನ್ಸ್ ಇರೋ ಸಮಾಜ ಅಲ್ಲ ಇದು. ಯಾವ ಸಮಾಜ ಇದು? AI, ಸೂಪರ್ AI ಅಂತ ಹೇಳ್ತಾರೆ. ನೆಕ್ಸ್ಟ್ 2030ಕ್ಕೆ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನು 5G ಆದಮೇಲೆ 6G, 7G, 8G, 10G ಬರುತ್ತೋ ಆ ಥರ ಇದು ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗೋ ಕಾಲದಲ್ಲಿ ಸೆಲ್ಫ್ ಹಾರ್ಟ್ಫುಲ್ ಇಂಟೆಲಿಜೆನ್ಸ್ ಎಲ್ಲಿದೆ? ಆತ್ಮದಲ್ಲಿ, ಹೃದಯದಲ್ಲಿ ನಮ್ಮ ತುಂಬಿಕೊಂಡಿರ್ತಕ್ಕಂಥ ಸೌಂದರ್ಯ ಎಲ್ಲಿದೆ ನಮಗೆ? ಆ ಇಂಟೆಲಿಜೆನ್ಸ್
That's why one of the most striking aspects of Dr. Ranade's work is his emphasis on spiritual experience. ನಮ್ಮ ಜೀವನದಲ್ಲಿ ಬಾಲ್ಯದಲ್ಲಿ ಅದನ್ನು ಕಾಣ್ತೇವೆ. ಆ ನಂತರ ಈ ಪರಿಷಡ್ ವರ್ಗಗಳ ಪ್ರಯಾಣದಲ್ಲಿ ಸೋತು ಅವರ ಕೊನೆಗೆಲ್ಲೋ ಜ್ಞಾಪಕ ಮಾಡ್ಕೊಳ್ತೇವೆ, ಅಯ್ಯಯ್ಯೋ ಏನೇನೋ ಕಳ್ಕೊಂಡ್ಬಿಟ್ಟೆ ನಾನು. Across, he consistently argued that ultimate concern of philosophy is not abstract speculation, but the transformation of the self. ನಿನ್ನೊಳಗಿರುವ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದೇ, ಶುದ್ಧ ದಾರಿಯಲ್ಲಿ ಸಾಗತಕ್ಕಂಥದ್ದೇ ಮನುಕುಲದ ಪ್ರಯಾಣ. This insight assumes renewed importance in today's hyper-connected, yet deeply restless and fractured world. ಪ್ರಪಂಚ ಯಾಕೆ ಹಿಂಗಾಗಿದೆ? ಎಂತ ಪದ ಹೇಳಿದೆ? ಡೀಪ್ಲಿ ರೆಸ್ಟ್ಲೆಸ್. ಎಂಥ ಸಮಾಜ ನೋಡಿ, ಡೀಪ್ಲಿ ರೆಸ್ಟ್ಲೆಸ್ ಆ್ಯಂಡ್ ಫ್ರ್ಯಾಕ್ಚರ್ಡ್ ವರ್ಲ್ಡ್ ಅಂತ ಪದ ಹೇಳಿದೆ. ನಾನು ಯಾಕೆ ಹೇಳಿದೆ? 1970 ಇಸ್ವಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಾನೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸ್ಟಡಿನೇ ಗೌರ್ಮೆಂಟ್ ಸ್ಕೂಲ್, ಟೌನ್ ಬಾಯ್ಸ್ ಸ್ಕೂಲ್. ನಮಗೆ ಪ್ರಾರ್ಥನೆ ಮಾಡಿಸ್ತಾ ಇದ್ದಿದ್ದು, ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ. ನೀವು ಕೆಲ್ಲ ಮಾಡಿದ್ದೀರ. ಸ್ವಲ್ಪ ದೂರದಲ್ಲಿ ಕಾನ್ವೆಂಟ್ ಇತ್ತು. ನಾನು ನೋಡ್ತಾ ಇದ್ದೆ, ಅವ್ರಿಗೆಲ್ಲ ಯೂನಿಫಾರ್ಮು ಚೆನ್ನಾಗಿದೆ, ರೈಮ್ಸ್ ಹೇಳ್ಕೊಡ್ತಾ ಇದ್ರು. ಫೈರ್ ಇನ್ ದಿ ಮೌಂಟೈನ್ ರನ್ ರನ್ ರನ್, ಫೈರ್ ಇನ್ ದಿ ಮೌಂಟೈನ್ ರನ್ ರನ್ ರನ್. ಇವತ್ತೇನಾಗಿದೆ? ಎಲ್ಲರ ತಲೆಯಲ್ಲೂ ಫೈರ್ ಇನ್ ದಿ ಮೌಂಟೈನ್. ಟ್ರಂಪ್ ಅವ್ರ ಮನಸ್ಸಿನಲ್ಲಿ ಫೈರ್ ಇನ್ ದಿ ಮೌಂಟೈನ್ ರನ್ ರನ್ ರನ್. ಈ ಪ್ರಪಂಚದಲ್ಲಿರ್ತಕ್ಕಂಥ ನಾಯಕರ ಆಟಗಳನ್ನ, ಎಲ್ಲ ಕಡೆ ಫೈರ್ ತುಂಬಿಕೊಂಡು ಟ್ರಾಫಿಕಲ್ಲಿ ಬಿದ್ದಿರೋರನ್ನ, ಜೀವನದ ಓಟದ ಸಂತೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋರನ್ನ ಎಂಥ ಫೈರ್ ತುಂಬಿಕೊಂಡು ಓಡ್ತಾ ಇದ್ದಾರೆ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು. ಎಷ್ಟು ಶಾಂತಿ ಇದೆ ನೋಡಿ ಪ್ರಾರ್ಥನೆ. ಯಾವುದೇ ಒಂದು ದೊಡ್ಡ ತೊಂದರೆ ಬಂದಾಗ್ಲೂ ಭಗವಂತ ನಿನ್ನ ಪ್ರಸಾದನ ನೋಡೋ ರೀತಿಯಾಗಿದೆ. ಆ ಕನೆಕ್ಟ್ ನೋಡಿ ಹೇಗಿದೆ. ಅಪ್ಪ ನೀರೋದು ನನಗೇನು ತೊಂದರೆ, ಎಲ್ಲ ಚೆನ್ನಾಗಿರ್ಬೇಕಲ್ಲ. You see how the connect happens. That's the beauty. The present generation is living in the age of rapid progress. ನಮಗೆ ಒಂದೇ ಭಾರತ್ ಸಾಕಾಗಲ್ಲ, ಗಂಟೆಗೆ 500 ಕಿಲೋಮೀಟರ್ ಹೋಗೋ ಟ್ರೈನ್ ಬೇಕು. ಮೊನ್ನೆ ಜಪಾನ್ಗೆ ಹೋಗಿ ಬಂದೆ, ಒಂದು 20 ದಿನ ಆಯಿತು. ಜಪಾನ್ನಲ್ಲಿ ಹಿಂಗೆ ಮಾತಾಡ್ತಾ ಇದ್ದಾಗ ಅರಿಸ್ಟಾಟಲ್ದು ಒಂದು ಪುಸ್ತಕ ಸಿಕ್ತೆ, ಅದು ಓದೋಕೆ. ಅವಾಗ ಈ ಮಾತು ಜ್ಞಾಪಕಕ್ಕೆ ಬಂತು, ನಿಮಗೆ ಹಂಚ್ಕೋಬೇಕು ಅಂತ. ಈ ನಮ್ಮ ಮಾಡರ್ನ್ ವರ್ಲ್ಡ್ಗೆ ಫ್ರೆಂಡ್ಸಿಗೆ 3 ಥರದ ಜನ ಸಿಗ್ತಾರೆ. ಮೊದಲನೇ ಫ್ರೆಂಡ್ ಯಾವನು ಅಂದರೆ ಪೈಸಾ ಫ್ರೆಂಡ್ಸ್ ಅಂತ. ದುಡ್ಡು ಮಾಡೋದು ದುಡ್ಡು ಮಾಡೋದು ದುಡ್ಡು ಮಾಡೋದು. ಅವನು ಫೈರ್ ಇಟ್ಕೊಂಡು ದಿನ ಜೀವಮಾನ ಸಾಯೋವರೆಗೂ ಏನು ಮಾಡಬೇಕು? ಜೋರಾಗಿ ಹೇಳಿ, ದುಡ್ಡು ಬೇಡ ಅಂತ ಆಯ್ತು ನಿಮಗೆ. ದುಡ್ಡು ಮಾಡಬೇಕು, ಇದು ಮೊದಲನೇ ಫ್ರೆಂಡ್ಸ್. ಇವ್ರ ಬಗ್ಗೆ ಎಚ್ಚರವಾಗಿರ್ಬೇಕು. ಜೀವನ ಅನ್ನೋದು ಬರೀ ಇನ್ಕಮಿಂಗ್ ಅಲ್ಲ, ಇದು ಇನ್ಕಮಿಂಗ್ ಅಲ್ಲ. ಎಷ್ಟು ಬೇಕೋ ಅಷ್ಟು ಪ್ರಪಂಚದಲ್ಲಿ ಪಡ್ಕೋಬೇಕು. ಬರೀ ಪೈಸಾ 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 ಅಂದ್ರೆ ಕೈಸಾ ಹೋತಾ ಹೈ ಜಿಂದಗಿ, ಕುಬಿಯತ್ ಕೈಸಾ ಹೋತಾ ಹೈ, बीपी ज्यादा होता है, 200 जाता है, 250 गोली होना चाहिए, is it not? And slowly, if you don't take strokes, alternative, why? पैसा 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 का सवाल जिंदगी. Second type of friends, we should be careful. Pleasure, 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 pleasure. How much? How long? How far? How much? How long? How far? ಅಮ್ಮ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಚಿಕ್ಕ ಮಕ್ಕಳು ಮಾಡ್ಕೊಟ್ಟಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಎಷ್ಟೋ ಹೆಣ್ಮಕ್ಳು ಡೈವರ್ಸ್ ಕೇಸ್ಗಳಲ್ಲಿ ನಿಂತ್ಕೊಂಡಾಗ ಕಣ್ಣಲ್ಲಿ ರಕ್ತ ಕಿತ್ತು ಬರುತ್ತೆ. ಅಮ್ಮ ಯಾಕೆ ಜ್ಞಾಪಕ ಬರಲಿಲ್ಲ? ಆ ಹುಡುಗರು ಹೊಡೆದಾಡೋದು ನೋಡಿದಾಗ ಸಂಕಟ ಆಗುತ್ತೆ, ಯಾಕೆ ಹುಡುಗ ಹಿಂಗಾಗ್ಬಿಟ್ಟು, ಅಪ್ಪ ಯಾಕೆ ಜ್ಞಾಪಕ ಬರಲಿಲ್ಲ? ಯಾಕೆ? ಪ್ಲೆಷರ್ ಹಿಂದೆ ಬಿದ್ರು. ಸೊ ಪ್ಲೆಷರ್, ಕೀಪ್ ದಟ್ at a sufficient length and enjoy in a very simple way. Hathi you have seen? Hane? What it eats, how it lives. What a beautiful. So the second type of friends are pleasure friends. Pleasure is required, but know the dig Lakshmana Rekha. But third type of friends are very difficult. They are, Maruti Jirle sir has brought all of them here. They are the friends for principles. These principles, I mean friends, how many friends that you, I mean show your friend, I will tell. Show me your 5 friends, I will tell you whom you are, what you are. Whatever that you are following because of your friends. Just tell 5 friends. Who are your 5 friends that you want to introduce? In my life,
Your life, that you are the sum product of 5 friends, because these 5 friends have influence because they have principles. Choose these principles. These principles are going to make you a self. This self matters because present generation is living in the age of technological advancement, instant communication. ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ ಕೂಡಲೇ ಬರಲಿಲ್ಲ ಅಂದ ಕೂಡಲೇ ಅಯ್ಯೋ ಬರಲಿಲ್ಲ. ಒಂದು ಮೇಲಿಗೆ ಬಾಸಿಗೆ ಉತ್ತರ ಕೊಟ್ಟಿದ್ದು 2 ನಿಮಿಷದಲ್ಲಿ ಬಂದಿಲ್ಲ ಅಂದರೆ ಐ ಸೆಂಟ್ ಯು ಇನ್ ವೈ ಆರ್ ನಾಟ್ ಸೆಂಟ್ ಇಟ್ 2 minutes ಬ್ಯಾಕ್. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಮೀನ್ ಅನ್ಲಿಮಿಟೆಡ್ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಗುರು ಬೇಕಾಗಿಲ್ಲ, ಈಗ ಗುರು ದರ್ಶನ ಬೇಕಾಗಿಲ್ಲ, ಗುರು ಸಾಕ್ಷಾತ್ಕಾರ ಬೇಕಿಲ್ಲ. ಬೆಳಿಗ್ಗೆ ಸಿದ್ದೇಶ್ವರ ಸ್ವಾಮಿಗಳು ಕೇಳ್ತಾ ಇದ್ರೆ ಪ್ರತಿಯೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. Unlimited information, how much you are taking and adopting, that matters. Yet, paradoxically, we also witness a growing sense of alienation. Are you going to stay back with your parents? Many tell no. What is the modern definition of a joint family? Husband and wife living 10 years together. This is what is going to be next generation if India is not going to protect its roots. And if it is not going to lead the mankind once again, what is going to happen to the next generation, where mother is ordering Ola, food, that food, this food. What child will do? Amma, I will order for myself. What grandchild will do? Amma, I will do that. Where this technology is taking, I mean alienating from kitchen, from values. This alienation, lack of belongingness, connectedness is missing, belongingness and erosion of inner stability, especially among the youth. Today's youth are exposed to global ideas and cultures at an unprecedented scale, yet many struggle with direction and inner confidence. Despite academic degrees and digital connectivity, there is often a sense of emptiness, very unfortunate, impatience and disengagement. ಇವತ್ತಿನ ಹುಡುಗರ ಕಾಯಿಲೆಗಳೇನು ಅಂತ ಹೇಳಿದ್ರೆ, ಡಿಗ್ರಿ ತಗೊಂಡಿದ್ದಾರೆ, MA PhD ಎಲ್ಲ, ಕ್ವಶನ್ ಕೇಳಿದ್ರೆ ಉತ್ತರ ಹೇಳಕ್ಕೆ ಬರೋಲ್ಲ. ಇದು ಪೇಪರ್ ಡಿಗ್ರಿ, ಒಳಗಿರ್ತಕ್ಕಂಥ ಡಿಗ್ರಿ ಅಲ್ಲ. ಹಾಗಾಗಿ ದಿಸ್ ಇಂಪೇಷಿಯನ್ಸ್, ಆ ಡಿಗ್ರಿ ತಗೊಂಡ್ ಕೂಡಲೇ ಏನೋ ಭಯಂಕರ, ಸಾಧ್ಯ ಇಲ್ಲ. ಇಂಪೇಷಿಯನ್ಸ್ ಆಫ್ ಹೈ ಆರ್ಡರ್ ಟುಡೇ ಇನ್ ಯೂತ್ ಆ್ಯಂಡ್ ಡಿಸ್ಎಂಗೇಜ್ಮೆಂಟ್. ಒಂದು ವಿಷಯ ಕೊಟ್ಟು ಮಾಡು ಅಂದರೆ, ಕ್ಯಾನ್ ಯು ಸಿಟ್ ಅಂಡ್ ಮೆಡಿಟೇಟ್? ನೋ, he cannot engage. Can you sing? He cannot. He has only PhD. A degree without such, what is a degree? In earlier times, life challenges were undoubtedly severe, even often more materially constrained. ಹಿಂದಿನ ಕಾಲದಲ್ಲಿ ಏನಾದರೂ ಈ ಥರ ಓಲಾ, ಊಬರು, ಗೂಗಲ್ ಪೇ ಇತ್ತಾ? ನಮ್ಮ ತಾತನ ಸಂಬಳ ಕೇಳಿದ್ರೆ 20 ರೂಪಾಯಿ 30 ರೂಪಾಯಿ ಇದ್ದು, ಕರೆಂಟ್ ಇರಲಿಲ್ಲ, ಕಪ್ಪು ಸ್ವಿಚ್ಗಳು. ಬದುಕೆಷ್ಟು ಶಾಂತಿ ಇತ್ತು, ಎಷ್ಟು ಶಾಂತಿ ಇತ್ತು. ಆದರೆ ಇವತ್ತು ಇಷ್ಟು ಬಂದಾಗಲೂ ಯಾಕೆ ಶಾಂತಿ ಇಲ್ಲ? I mean, here individuals and communities today have anchored shared values, spiritual discipline and a sense of purpose, and strongly reinforced traditions such as Bhakti movement. Challenges were addressed. ಮೊದಲು ದೇವಸ್ಥಾನದ ಪ್ರಾರ್ಥನೆಗಳು ಕೇಳ್ತಾ ಇದ್ರೆ, ಆ ಸರಸ್ವತಿ ಫೋಟೋನ ವಾರಕ್ಕೆ ಒಂದು ಮನೇಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತೆ ಮುಂದಿನ ವಾರ ಪಕ್ಕದ ರೋಡಿಗೆ ಕೊಡ್ತಾ ಇದ್ದಿದ್ದು Bhakti movement. Challenges were addressed with patience, perseverance and collective responsibility. Today, problems are expected to be solved instantly. ಮೊದಲು ಅವ್ರು ಸಾಲ್ವ್ ಮಾಡ್ತಾ ಇದ್ರು, ಈಗ ಸಡನ್ ಸಾಲ್ವ್ ಆಗಬೇಕು, ಇಲ್ಲಾಂದ್ರೆ ಆಗಲ್ಲ ಅವ್ರಿಗೆ. Sometimes without reflection and responsibility. The virtues of dedication, sincerity, long-term commitment appear to be losing ground to convenience and instant gratification. Dr. Ranade's understanding of spiritualism offers a corrective to this imbalance. Modern consumerism, observer and the absorbed, ಎರಡು ಪಕ್ಷಿಗಳು ಮರದ ಮೇಲೆ ಕೂತಿದೆ. ಒಂದು ಪಕ್ಷಿ ತಿಂತಾ ಇದೆ, ಇನ್ನೊಂದು ಪಕ್ಷಿ ನೋಡ್ತಾ ಇದೆ. ಅಬ್ಸರ್ವರ್, ಅಬ್ಸಾರ್ಡ್. ನಾವು ಎಲ್ಲ ಕನ್ಸ್ಯೂಮರಿಸಮ್ ಆಗಿ ತಿಂತಾ ಇದ್ದೀವಿ. ಬೇಕಾದಕ್ಕಿಂತ ಜಾಸ್ತಿನೇ ತಗೊಂಡು ಸ್ವೀಕರಿಸಿ, ಇನ್ನೊಂದು ನೋಡ್ತಾ ಇದೆ. ಇದಕ್ಕೆ ಸಾಕಾದ ಮೇಲೆ ಆ ಕಡೆ ನೋಡೋಕೆ ಶುರು ಆಗುತ್ತೆ. ನೋಡಿ ಹೇಗಿದೆ ಜೀವನ ನೋಡಿ. ಇದು ಎಲಿವೇಟ್ ಆಗೋದು ಯಾವಾಗ? ಇದಕ್ಕೆ ಸಾಕಾಗಬೇಕು. ಸಾಕಾಗೋತ್ತಿಗೆ 80 ವರ್ಷ 90 ವರ್ಷ ಆದ್ರೆ ಏನು ನೋಡೋಕೆ ಸಾಧ್ಯ? ಅದೇ 25 ವರ್ಷಕ್ಕಾದ್ರೆ ತಿನ್ನುವ ಗಮನವನ್ನು ಬಿಟ್ಟು ಬೆಳೆಯುವ ಕಡೆ ಗಮನ ಕೊಡುತ್ತೆ. ಅಬ್ಸಾರ್ಡ್, ಅವನ ಕಡೆ ಹೋಗುತ್ತೆ ದೇವರೇ ಅಂತ. ಅಬ್ಸರ್ವರ್ ಟು ಅಬ್ಸಾರ್ಡ್, ದಟ್ ಮ್ಯಾಟರ್ಸ್. Dr. Ranade's understanding moved in this path.
As a Vice Chancellor, I firmly believe that integrating philosophy, spirituality and comparative studies in higher education can help to address many contemporary challenges ranging from mental health concerns among youth to growing intolerance in society. Comparative philosophy and religion play a vital role in this regard. I mean, this ACPR is helping young minds to move beyond narrow identities, cultivate respect for pluralism and recognize the different paths can lead to the same quest for truth, harmony and human dignity. ನಮ್ಮ ಬೆಳಗಾವಿಯಲ್ಲಿರ್ತಕ್ಕಂಥವ್ರು ಎಷ್ಟು ಅದೃಷ್ಟವಂತರು ಅಂದರೆ ಇದು ಈ ಥರದ ಸಮಸ್ಯೆಗಳು ಇಲ್ಲವೇ ಇಲ್ಲ, ಅಲ್ಲೊಂದು ಇಲ್ಲೊಂದು. ಎಂಥ ಪುಣ್ಯಾತ್ಮರು ಇದೀವಿ ನೋಡಿ, ಎಂಥ ಅದೃಷ್ಟವಂತರು ನಾವಿದ್ದೀವಿ ನೋಡಿ. ಇಲ್ಲಿ ಇದ್ರ ಬೆಲೆ ಗೊತ್ತಿಲ್ಲ ನಿಮಗೆ, ಗೊರಬೇಕಾದ್ರೆ ಅಬ್ಸರ್ವರ್ ಅಂಡ್ ದಿ ಅಬ್ಸರ್ವ್ಡ್ಗೆ ಹೋದಾಗ ಗೊತ್ತಾಗ್ತದೆ. Spiritual thought as articulated by thinkers like Dr. Ranade and embodied in Bhakti tradition teaches self-reflection, restraint, empathy and resilience. It reminds us that success without values is hollow and knowledge without wisdom can be dangerous. Universities therefore must function not only as centers of education and development but also as a spaces for ethical reasoning and spiritual inquiry. We must prepare students not just for careers but for responsible citizenry and meaningful lives. Conferences such as this serves as intellectual sanctuaries where ideas are debated with depth, humility and openness. Quality is much needed in public discourse today. I am confident that over the next 3 days, this conference will generate meaningful discussion on Dr. Ranade's contribution to stimulate comparative perspectives and inspire scholars and students alike to reconnect philosophy with lived experience. I congratulate the Academy, ACPR, for this scholarly initiative and thank all the speakers, resource persons, scholars and delegates who have travelled from different parts of the country to enrich this dialogue. May these deliberations of this conference rekindle our collective commitment to truth, wisdom and spiritual integrity and guide us towards clarity of thought, strength of character and depth of purpose in the true spirit of Gurudev Dr. R.D. Ranade and in the enduring legacy of the Bhakti tradition. ಮಾತು ಮುಗಿಸುವ ಮುನ್ನ ಮತ್ತೊಮ್ಮೆ ನಮ್ಮ ತಪ್ಪುಗಳು ಅನಂತ, ಕ್ಷಮಿಸು ಭಗವಂತ, ನಮ್ಮ ತಪ್ಪುಗಳು ಅನಂತ ಕೋಟಿ ಕೋಟಿ, ನಿನ್ನ ಸೈರಣೆ ಲೆಕ್ಕವಿಲ್ಲದಷ್ಟಯ್ಯ ಅಂತಕ್ಕಂಥ ಮಾತುಗಳನ್ನು ಸ್ಮರಿಸುತ್ತಾ 5 ಮುತ್ತುಗಳನ್ನು ನಿಮಗೆ ನೀಡಿ ನಾನು ಇಲ್ಲಿಂದ ವಿರಮಿಸುತ್ತೇನೆ. ನನಗೆ ಸದಾ ಮನ ಮುಟ್ಟುವ ಪತೇಯಂ ತತ್ಸು, ನೀವು ಸದಾ ಒಳ್ಳೆಯವರ ಕಣ್ಣಿಗೆ, ಸತ್ಸಂಗದ ಕಣ್ಣುಗಳಿಗೆ ಬೀಳುವಂತಾಗಲಿ. ಯಥೋ ಧರ್ಮಸ್ ತಥೋ ಜಯ, ನಿಮಗೆ ಧರ್ಮ ಎಷ್ಟಿದೆಯೋ ಅಂತಹ ಜಯವೇ ನಿಮಗೆ ಪ್ರಾಪ್ತಿಯಾಗ್ತದೆ. 3ನೇದು ವಿವೇಕ ಜಾಗೃತಃ, ಸದಾ ವಿವೇಕ ನಿಮ್ಮಲ್ಲಿ ಜಾಗೃತವಾಗಿರಲಿ. ಜ್ಞಾನಂ ಅತ್ಯುತ್ತಮಂ ಪರಮೋಚ್ಚಮಂ, ಜ್ಞಾನವನ್ನು ಏನು ಪಡ್ಕೊಳ್ತಾ ಇದ್ದೀರಾ ಆ ಜ್ಞಾನನೇ ಅತ್ಯುತ್ತಮ, ಮತ್ತಿನ್ಯಾವುದು ಉತ್ತಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜೀವನದ ಕೊನೆಯ ಕ್ಷಣದವರೆಗೂ ನೀನು ಇದಕ್ಕೆ ಬದುಕ್ತಾ ಇದೇ ನಿನ್ನ ಸೆಲ್ಫ್ ಅಂತ ಪರಮೋಚ್ಚಮಂ. ಕೊನೆಗೆ ಗುರುಭ್ಯೋ ನಮಃ, ಆ ಗುರುವಿನ ಕರುಣೆಯಿಂದ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನಾಡಿ ನನಗೆ ಆಮಂತ್ರಣವನ್ನು ನೀಡಿ, ಹಿರಿಯರಿದ್ದರೂ ನನಗೆ ಉದ್ಘಾಟನೆ ನಾನು ಹೇಳಿದೆ, ಬೇಡ ಸರ್ ಜಿರ್ಲೆಯವರೇ, ಬೇರೆಯವ್ರು ಕರೆಸ್ತೇನೆ, ಇದ್ದಾರೆ ನಿಮ್ಮ ಹತ್ರ, ತ್ಯಾಗರಾಜ್ ಸರ್ ನೀವೇ ಬರಬೇಕು ಅಂತಕ್ಕಂಥ ಪ್ರೀತಿಯ ಔದಾರ್ಯವನ್ನು ಸದಾ ತೋರುವ ACPR ಸಂಸ್ಥೆಯ ನಮ್ಮ ಜಿಲ್ಲೆ ಸಾಹೇಬರಿಗೆ, ಭಟ್ರಿಗೆ, ಸ್ವಾತಿಯವರಂತೂ ಒಳಗೆ ತುಂಬಿಕೊಂಡಿದ್ದಾರೆ, ತುಂಬ ಇದ್ದಾರೆ. ಸ್ವಾತಿಯವರಿಗೆ ಮತ್ತು ಎಲ್ಲರೂ ನೆನಪು ಮಾಡ್ಕೊಳ್ತಾ, ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ನಮಸ್ಕಾರಗಳು ಮಾಡ್ತಾ, ಬೆಳಗಾವಿ ನನ್ನ ಹೋದ ಜನ್ಮದ ಕೆಲವು ಪುಣ್ಯಗಳ ಕಾರಣದಿಂದ ಇಲ್ಲಿ ಬಂದಿದ್ದೀನೇನೋ ಅಂತಕ್ಕಂಥ ಒಂದು ಇದು ನನ್ನಲ್ಲಿ ಸದಾ ಜಾಗೃತವಾಗಿರುತ್ತೆ. ಇಂಥ ಪುಣ್ಯ ಭೂಮಿಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಭಗವಂತನಿಗೆ, ಇಂಥ ಸ್ಮರಣೆಯನ್ನು ನೋಡ್ತಾ ಅವ್ರ ಜೊತೆ 4 ಮಾತುಗಳನ್ನಾಡ್ತಕ್ಕಂಥ ಅನುಭವವನ್ನು ಹಂಚ್ಕೊಳ್ತಕ್ಕಂಥ ಕರುಣೆಯನ್ನು ಮಾಡಿರ್ತಕ್ಕಂಥ ಆ ಪ್ರಭುವಿಗೆ ನಮಸ್ಕಾರ ಮಾಡ್ತಾ, ಈ ಸೆಲ್ಫಿಂದ ಒಂದು ಚೂರಾದರೂ ಬೇರೆಯ ಸೆಲ್ಫ್ಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ರಿಗೂ ಒಳ್ಳೆಯದನ್ನು ಕರುಣಿಸು ಭಗವಂತ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.